ಹೆಸರು ಸರಸ್ವತಿ ತುಮಕೂರಿಂದ. ಇಂಗ್ಯಾಂಗ್ ಚಾಲೆಂಜ್ ಸೇರ್ಕೊಂಡ್ಮೇಲೆ ನನ್ನ ಜೀವನ ತುಂಬಾನೇ ಬದಲಾಗಿದೆ. ತುಂಬಾನೇ ಸಮಯನ ವೇಸ್ಟ್ ಮಾಡ್ತಾ ಇದ್ದೆ. ಈ ಇಂಗ್ಯಾಂಗ್ ಚಾಲೆಂಜ್ ಸೇರ್ಕೊಂಡ್ಮೇಲೆ ಮಾರ್ನಿಂಗು 4:30ಗೆ ಎದ್ದೇಳೋದು, ಮೆಡಿಟೇಷನ್ ಮಾಡೋದು, ವಾಕಿಂಗ್ ಮಾಡೋದು, ಬುಕ್ಸ್ ಓದೋದು, ಮತ್ತೆ ಒಂದು ಗಾಸಿಪ್ ಇಲ್ಲ, ಗಾರ್ಲಿಕ್ ಇಲ್ಲ, ಏನಿಲ್ಲ. ಜೀವನ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ನಂತರ ಇನ್ನರ್ ವಾಯ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೀನು ಹುಟ್ಟಿರೋದು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದಕ್ಕಲ್ಲ. ಹೌದು, ನಾನು ಮನೇಲಿ ಕೂತ್ಕೊಳ್ಳೋದಕ್ಕಲ್ಲ, ಆದರೆ ನಾನು ಹಾಸ್ಪಿಟಲ್ ಸೈಡ್ ಹೋಗಿ ವರ್ಕ್ ಮಾಡೋದಕ್ಕೆ ಆಗಲ್ಲ. ಏನು ಮಾಡೋದು? ಮನೇಲಿ ಗಂಡ ಒಪ್ಪಲ್ಲ, ಮಗ ಚಿಕ್ಕವನಿದ್ದಾನೆ, ನಾನು ಏನು ಮಾಡಲಿ ಇವಾಗ ಅಂತ ಅಂದಾಗ ನಾನು ಇನ್ನರ್ ವಾಯ್ಸ್ ಬಂತು, ಸ್ಕೂಲ್ಗೆ ಹೋಗು ಅಂತ. ಸ್ಕೂಲ್ಗೆ ಹೋದರೆ ನಾನು ಓದಿರೋದೇ ಬೇರೆ, ಅಲ್ಲಿ ನಾನು ಬಿ.ಎಡ್ ಮಾಡಿಲ್ಲ, ಏನಿಲ್ಲ, ಅಲ್ಲಿ ಯಾವ ಕೆಲಸ ಮಾಡಲಿ ಅಂತ. ಆಗ ನಾನು ಇನ್ನೊಂದು ಕೆಲಸ ಅಲ್ಲಿ ನನಗೋಸ್ಕರ ಅಂತ ಸೃಷ್ಟಿ ಆಯಿತು. ಅಲ್ಲಿ ಮಕ್ಳುಗಳ್ನ ಫಸ್ಟ್ ಏಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ನನಗೊಂದು ಜಾಬ್ ಕೊಟ್ಟರು. ಅದು ಎಲ್ಲಿ ಅಂತಂದರೆ ಒಬ್ಬ ಅದ್ಭುತವಾದಂತಹ ಪಿರಮಿಡ್ ಮಾಸ್ಟರ್ ಹತ್ರ, ಭಾರತಿ ಶ್ರೀನಿವಾಸ್ ಅವರ ಸ್ಕೂಲ್ನಲ್ಲಿ. ಅದ್ರೊಳಗಡೆ ಎಲ್ಲ ಪಿರಮಿಡ್ಗಳಿದ್ದಾವೆ. ನಾನು ಅಂಥ ಜಾಗಕ್ಕೆ ಸೇರಬೇಕು ಅಂದರೆ ನಾನು ಇಂಗ್ಯಾಂಗ್ ಚಾಲೆಂಜಿಗೆ ಸೇರಿಲ್ಲ ಅಂತಂದಿದ್ರೆ ಸಾಧ್ಯನೇ ಇರಲಿಲ್ಲ. ಒಂದು ತಿಂಗಳು ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ನನಗೆ ಇಂಗ್ಯಾಂಗ್ ಚಾಲೆಂಜಿಂದ ಎಷ್ಟು ಅದ್ಭುತವಾಗಿ ನನ್ನ ಜೀವನ ಬದಲಾಗಿದೆ ಅಂತಂದರೆ ಅಷ್ಟು ಅದ್ಭುತವಾಗಿ ಬದಲಾಗಿದೆ. ನಾನು ಏನು ಅನ್ಕೊಂತೀನಿ ಇವತ್ತು, ಇನ್ನು ಬೆಳಗ್ಗೆನೇ ಅದು ನಡೀತಾ ಇದೆ. ಅಷ್ಟು ಅದ್ಭುತವಾಗಿ ನನ್ನ ಜೀವನ ಬದಲಾಗಿದೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ. ಥ್ಯಾಂಕ್ ಯು ಅಯ್ಯಪ್ಪ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.